ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಅಧಿಕೃತವಾಗಿ ಘೋಷಿಸಿದ ಮೇಲೆ 1 ವರ್ಷ ಆಗಿದೆ ಆಗಲೇ. ಅದರ ಉದ್ದೇಶ ವಚನ ಸಾಹಿತ್ಯವನ್ನು ಸಮುದಾಯದ ಎಲ್ಲ ವರ್ಗಗಳಿಗೆ ಮುಟ್ಟಿಸಬೇಕು ಅನ್ನೋಂಥದ್ದಾಗಿರೋದ್ರಿಂದ ಆ ದಿಸೆಯಲ್ಲಿ ಸರ್ಕಾರ ಇನ್ನೂ ಕಾರ್ಯಪ್ರವೃತ್ತಿ ಭಾಳ ವೇಗವಾಗಿ ಆಗದೇ ಇರೋದ್ರಿಂದ ಜಾಗತಿಕ ಲಿಂಗಾಯತ ಮಹಾಸಭಾದ ಪರವಾಗಿ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಅಭಿಯಾನ ಬಸವ ಸಂಸ್ಕೃತಿ ಅಭಿಯಾನ ಅಂತೇಳಿ. ಅದು ಮಠಾಧೀಶರ ವಿರಕ್ತ ಮಠದ ಮಠಾಧೀಶರ ಒಕ್ಕೂಟ ಕೂಡ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಮತ್ತು ಭಾಳ ಮುಖ್ಯವಾಗಿ ಇದು 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ಬಸವಣ್ಣನವರ ಹುಟ್ಟೂರಾದಂಥ ಬಸವನ ಬಾಗೇವಾಡಿಯಿಂದ ಪ್ರಾರಂಭ ಆಗಿದೆ. ಆ ಒಂದು ಯಾತ್ರೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಹೋಗ್ತಾ ಇದೆ. ಹಾಗೆ ಅಲ್ಲಿ ಪ್ರಾರಂಭ ಆದಂತಹದ್ದು ಈ ತಿಂಗಳ 6ನೇ ತಾರೀಕು ಅಂದರೆ ಬರುವ ಶನಿವಾರ ಬಳ್ಳಾರಿಗೆ ಆಗಮಿಸಲಿದೆ. ಆ ಆಗಮಿಸುವ ಉದ್ದೇಶ ನಾನು ಆಗಲೇ ಹೇಳಿದೆ, ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡುವ ಮತ್ತು ವಚನ ಸಾಹಿತ್ಯವನ್ನು ಪಸರಿಸುವ ಎರಡೂ ಕೆಲಸ ಮುಖ್ಯ ಉದ್ದೇಶ ಆಗಿರ್ತದೆ ಇದರಲ್ಲಿ ಅಂತ ಹೇಳ್ತಾ, ಈಗ ಆ ಕಾರ್ಯಕ್ರಮದ ವಿವರಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಆ ರಥಯಾತ್ರೆ ಏನಿದೆ, ಆ ರಥಯಾತ್ರೆ ಬೆಳಿಗ್ಗೆ 9 ಗಂಟೆ ಅಥವಾ 9:30ಕ್ಕೆ ಬಳ್ಳಾರಿಗೆ ಆಗಮಿಸಲಿದೆ. ತಮಗೆ ಈ ಹಿಂದೆ ಯಾರಿಗಾದರೂ ಮೀಡಿಯಾದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದರೆ ಅದು ಕ್ಲಾಸಿಕ್ ಫಂಕ್ಷನಲ್ಲಿ ಅದನ್ನು ಸ್ವಾಗತಿಸಲಾಗ್ತದೆ ಅಂತ ಕೊಟ್ಟಿದ್ವಿ. ಅದು ರಾಯಚೂರಿಂದ ಬರ್ತಾ ಇರೋದ್ರಿಂದ ರಾಯಚೂರು ಬಳ್ಳಾರಿ ಮಾನ್ವಿ ಸಿನ್ನೂರು ಸಿರುಗುಪ್ಪ ರಸ್ತೆ ತುಂಬ ಹದಗೆಟ್ಟಿರೋದ್ರಿಂದ ಅವರು ಆದೋನಿ ಮೇಲೆ ಬರೋದಕ್ಕೆ ನಿರ್ಧಾರ ಮಾಡಿದ ಮೇಲೆ ಅದೀಗ KRS ಕಲ್ಯಾಣ ಮಂಟಪದ ಹತ್ರ, ಅಂದರೆ ಮೋಕ ರೋಡ್ ಅಂತ ಬರ್ತದೆ, ಆ KRS ಕಲ್ಯಾಣ ಮಂಟಪದ ಹತ್ರ ಬೆಳಿಗ್ಗೆ 9 ಗಂಟೆಗೆ ನಾವು ಅದನ್ನು ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗೆಯೇ ಆ ಸ್ವಾಗತಿಸಿದಂಥ ಆ ರಥಯಾತ್ರೆಯನ್ನು ಮೋಟ್ರ್ ಸೈಕಲ್ಗಳ ಮೂಲಕ ಒಂದು ರ್ಯಾಲಿನೂ ಮಾಡ್ತಾಯಿದ್ದೀವಿ ಬೆಳಿಗ್ಗೆ. ಅದು KRS ಕಲ್ಯಾಣ ಮಂಟಪದಿಂದ ಪ್ರಾರಂಭ ಆಗಿ ಮೋಕ ರಸ್ತೆಯಲ್ಲಿ ಬಂದು ದುರ್ಗಮ್ಮ ಗುಡಿ ಮೂಲಕ ಅಂಡರ್ ಬ್ರಿಡ್ಜಲ್ಲಿ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ವರೆಗೂ ಹೋಗಿ ಮತ್ತು ಅಲ್ಲಿಂದ HRG ಸರ್ಕಲ್ಗೆ ಹೋಗಿ ಅಲ್ಲಿ ಬಸವ ಪ್ರತಿಮೆಗೆ ಒಂದು ಹಾರ ಹಾಕೋದ್ರ ಮೂಲಕ ಅಲ್ಲಿ ಸಲ್ಲಿಸಿದ ಮೇಲೆ ನಮನ ಸಲ್ಲಿಸಿದ ಮೇಲೆ ಓವರ್ ಬ್ರಿಡ್ಜ್ ಮೇಲೆ ಮತ್ತು ಹೋಗಿ ಮುಂದೆ SP ಸರ್ಕಲಲ್ಲಿ ವಾಲ್ಮೀಕಿ ಅವರ ಒಂದು ಪ್ರತಿಮೆ ಕೂಡ ಮಾಲಾರ್ಪಣೆ ಮಾಡಿ ಅದು ಅಲ್ಲಿಂದ ಮತ್ತೆ ದುರ್ಗಮ್ಮ ಗುಡಿಗೆ ಬಂದು ಕಪ್ಪುಗಲ್ ರಸ್ತೆಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ಆ ಯಾತ್ರೆ ಮುಗೀತದೆ. ಇದು ಭಾಳ ವೇಗವಾಗಿ ಮಾಡ್ತೀವಿ, ಯಾರು ಟ್ರಾಫಿಕ್ಕಿಗೆ ಎಫೆಕ್ಟ್ ಆಗದಂಗೆ 1 ಗಂಟೆ ಒಳಗಡೆ ಅದನ್ನು ಮುಗಿಸ್ತೀವಿ. ಇದು ನಾವು ಎಲ್ಲರನ್ನೂ ಇನ್ವಾಲ್ವ್ ಮಾಡ್ತಾಯಿಲ್ಲ, ಯಾಕೆಂದರೆ ಮೋಟರ್ ಸೈಕಲ್ ರ್ಯಾಲಿ ಆಗಿರೋದ್ರಿಂದ. ಇದಾದ ಮೇಲೆ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ASM ಕಾಲೇಜಲ್ಲಿ ಇಟ್ಕೊಂಡಿದ್ದಾರೆ. 11 ಗಂಟೆಗೆ ವುಮೆನ್ಸ್ ಕಾಲೇಜಲ್ಲಿ ನಡೆಯುವಂಥದ್ದು ವಿದ್ಯಾರ್ಥಿನಿಯರ ಜೊತೆಗೆ ಸಂವಾದ. ಈ ಸಂವಾದ ಯಾಕೆ ಆಗಲೇ ಹೇಳಿದೆ ನಾನು, ಹೆಚ್ಚು ಅರಿವು ಮೂಡಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ. ಇದು ಭಾವೈಕ್ಯತೆಯನ್ನು ಮತ್ತು ಸಮಾಜವನ್ನು ಕಟ್ಟುವಂಥ ಒಂದು ಸಾಹಿತ್ಯ ಆಗಿರೋದ್ರಿಂದ ವಚನ ಸಾಹಿತ್ಯ ಅದನ್ನು ಎಲ್ಲ ವರ್ಗಗಳಿಗೂ ಸೇರಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಸಂಕ್ಷಿಪ್ತವಾಗಿ ಒಂದು ಕಾಲೇಜಲ್ಲಿ ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ, ರೋಸ್ಟರ್ ಸಿಸ್ಟಮಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ವಚನ ಸಾಹಿತ್ಯವನ್ನು ಪರಿಚಯ ಮಾಡಿಸುವಂಥದ್ದು 11 ಗಂಟೆಯಿಂದ 1 ಗಂಟೆವರೆಗೆ ನಡೀತದೆ. ಇದಾದ ಮೇಲೆ 4 ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಿಂದ ಒಂದು ಬೃಹತ್ತಾದ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ನಗರದ ವಿವಿಧ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾವೆ. ಎಲ್ಲರೂ ಕೂಡ ಸೇರಿ ಅಲ್ಲಿಂದ ಒಂದು ಬೃಹತ್ತಾದ ಒಂದು ಮೆರವಣಿಗೆಯನ್ನು ಮಾಡ್ತೇವೆ. ಮೆರವಣಿಗೆ ಉದ್ಘಾಟನೆ ಮತ್ತು ಸಾಯಂಕಾಲದ ಕಾರ್ಯಕ್ರಮ. ಅದು ಮೆರವಣಿಗೆ ಅಲ್ಲಿ ಪ್ರಾರಂಭ ಆದದ್ದು ದುರ್ಗಮ್ಮ ಗುಡಿಗೆ ಬಂದು ಬಸವ ಭವನಕ್ಕೆ ಹೋಗಿ ಮುಗೀತದೆ. ಈ ಸಿಟಿ ಒಳಗಡೆ ಬರೋದಿಲ್ಲ ಸಾಯಂಕಾಲ. ಸೊ 4 ಗಂಟೆಗೆ ಅಲ್ಲಿ ಪ್ರಾರಂಭ ಆದ್ದು ಬಸವ ಭವನದಲ್ಲಿ ಆ ಮೆರವಣಿಗೆ ಮುಗೀತದೆ. ಮೆರವಣಿಗೆ ಮುಗಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ 2 ಸ್ವಾಮೀಜಿಗಳು ಮತ್ತು ನಮ್ಮಲ್ಲಿ ಜನಪ್ರತಿನಿಧಿಗಳ ಎಲ್ಲರನ್ನೂ ನಾವು ಕರಿತಾ ಇದ್ದೇವೆ. ಯಾರ್ಯಾರು ಬರ್ತಾರೆ ಅವರು
ಮೆರವಣಿಗೆ ಉದ್ಘಾಟನೆ ಅಥವಾ ವೇದಿಕೆ ಕಾರ್ಯಕ್ರಮದಲ್ಲಿ ಎರಡರಲ್ಲಿ ಒಂದರಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿದ ನಂತರ ವೇದಿಕೆ ಕಾರ್ಯಕ್ರಮ ಆದಮೇಲೆ ರಾತ್ರಿ ಒಂದು ಅದ್ಭುತವಾದಂಥ ಸಾಣೆಹಳ್ಳಿ ಸ್ವಾಮೀಜಿಗಳ ಶಿವಸಂಚಾರ ತಂಡದ ಒಂದು ಜಂಗಮದೆಡೆಗೆ ಅನ್ನುವಂಥ ಒಂದು ನಾಟಕ ಇದೆ. ಅದಕ್ಕೆ ನಿಮ್ಮನ್ನು ಕೂಡ ನಾನು ಆಹ್ವಾನಿಸ್ತೇನೆ. ಭಾಳ ಅದ್ಭುತವಾದಂಥ ನಾಟಕ ಇರ್ತದೆ ಅದು. ಹಿಂದೆ ಕೂಡ ಭಾಳಷ್ಟು ಜನ ಮೋಳಿಗೆ ಮಾರೆಯ ನಾಟಕ ನೋಡಿ ನಿಜವಾಗ್ಲೂ ಅಂಥ ಶರಣರು ಇದ್ದರು, ಅಷ್ಟೊಂದು ಪರಿವರ್ತನೆ ಸಾಧ್ಯ ಆಗಿತ್ತು ಆ ಶರಣ ಚಳವಳಿ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದಾರೆ. ಈ ಜಂಗಮದೆಡೆಯಲ್ಲಿ ನಾನು ಜಂಗಮದೆಡೆಗೆ ಅನ್ನುವಂಥ ಇದರಲ್ಲಿ ಏನು ತಿರುಳಿದೆ ನಾನು ತಿಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಆ ನಾಟಕ ಇರ್ತದೆ. ಅದಾದಮೇಲೆ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿ ಅಲ್ಲಿಗೆ ಕಾರ್ಯಕ್ರಮ ಮುಗೀತದೆ. ಇದಿಷ್ಟು ಆ ಕಾರ್ಯಕ್ರಮದ ಮುಖ್ಯ ಒಂದು ವಿವರಣೆ ಅಂತೇಳಿ ನಮಗೆ ಹೇಳ್ತಾ, ತಾವೆಲ್ಲರೂ ಕೂಡ ದಯವಿಟ್ಟು ಅದರಲ್ಲಿ ಭಾಗವಹಿಸಬೇಕು ಅಂಥೇಳಿ ಕೇಳ್ತಾ, ಮತ್ತು ಈ 31 ದಿನ ಯಾತ್ರೆ ಏನಿದೆ 31ನೇ ತಾರೀಕು ಅಕ್ಟೋಬರ್ಗೆ ಬೆಂಗಳೂರಿಗೆ ಮುಟ್ತದೆ. ಅಲ್ಲಿಂದ 2-3 ದಿನ ಬೆಂಗಳೂರು ಸುತ್ತಮುತ್ತಲೂ ಸಂಚರಿಸಿ ಅಕ್ಟೋಬರ್ 5ನೇ ತಾರೀಕು ರಾಜ್ಯ ಮಟ್ಟದ ಈ ಸಮಿತಿಯ ಬೃಹತ್ತಾದಂಥ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುತೇಕ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಅಂಥೇಳಿ ನಮಗೆ ಮಾಹಿತಿ ಇದೆ. ಅಲ್ಲಿಗೆ ಮುಗೀತದೆ. ಹಾಗಾಗಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಯನ್ನು ಕವರ್ ಮಾಡೋದ್ರ ಜೊತೆಗೆ ಬೆಂಗಳೂರು ಸುತ್ತಮುತ್ತಲು ಭಾಳ ಮಟ್ಟಿಗೆ 2-3 ದಿನದ ಕಾರ್ಯಕ್ರಮ ಇರೋದ್ರಿಂದ 1ನೇ ತಾರೀಕಿಂದ 4ನೇ ತಾರೀಕುವರೆಗೆ ಕೂಡ ಅಲ್ಲೇ ಆ ಯಾತ್ರೆ ಓಡಾಡ್ತಾ ಇರ್ತದೆ. ಮತ್ತು 5ನೇ ತಾರೀಕು ಅಕ್ಟೋಬರ್ ಆದಿತ್ಯವಾರ ಸಮಾರೋಪ ಸಮಾರಂಭ ಅರಮನೆ ಮೈದಾನದಲ್ಲಿ ಬೆಂಗಳೂರಲ್ಲಿ ನಡೀತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.